ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಕಟ್ಟಡ ಕಾರ್ಮಿಕರ ಬಗೆಗೆ ಕಾರ್ಮಿಕ ನಿರೀಕ್ಷೆಯ ನಿರ್ಲಕ್ಷ್ಯ ಧೋರಣೆ, ನಿರೀಕ್ಷೆಯ ಭ್ರಷ್ಟಾಚಾರ, ನಿರಂಕುಶ ವರ್ತನೆಯನ್ನು ವಿರೋಧಿಸಿ ಕಟ್ಟಡ ಕಾರ್ಮಿಕ ಸಂಘಟನೆ ಭದ್ರಾವತಿಯಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಭದ್ರಾವತಿಯ ಶಾಸಕರಾದ ಬಿ.ಕೆ. ಸಂಗಮೇಶ್ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಫಲಾನುಭವಿಗಳಿಗೆ ಕಾರ್ಮಿಕ ಕಚೇರಿ ಮುಂದೆಯೇ ಕಟ್ಟಡ ಕಾರ್ಮಿಕರಿಗೆ ಉಚಿತವಾಗಿ ಆಹಾರ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ಶಾಸಕರು ಕಾರ್ಮಿಕ ನಿರೀಕ್ಷಿಕೆಯ ದುರ್ವರ್ತನೆಗಳ ವಿರುದ್ಧ ಧ್ವನಿ ಎತ್ತಿದರು. ಲಾಕ್ಡೌನ್ ಸಂದಿಗ್ಧ ಸಂದರ್ಭದಲ್ಲಿ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಘೋಷಿಸಿರುವ ಅಲ್ಪ ಆರ್ಥಿಕ ನೆರವಿನ ವಿರುದ್ಧವೂ ಹರಿಹಾಯ್ದರು. ಸರ್ಕಾರ ಘೋಷಿಸಿರುವ 3,000 ಪ್ಯಾಕೇಜ್ನ ಬದಲು ಹೆಚ್ಚುವರಿ ಸಹಾಯ ಒದಗಿಸಬೇಕಾಗಿ ಅವರು ಒತ್ತಾಯಿಸಿದರು. ವಾಯ್ಸ್ ಆಫ್ ವರ್ಕರ್ಸ್ ಒಂದಿಗೆ ಮಾತನಾಡಿದ ಶಾಸಕರು, ಸರ್ಕಾರ ಘೋಷಿಸಿದ ಕಟ್ಟಡ ಕಾರ್ಮಿಕರಿಗೆ 3,000 ಪ್ಯಾಕೇಜ್ನ ಬದಲು ಹೆಚ್ಚುವರಿ ಸಹಾಯವನ್ನು ಒದಗಿಸಬೇಕಾಗಿ ಅವರು ಒತ್ತಾಯಿಸಿದರು. ಕಟ್ಟಡ ಕಾರ್ಮಿಕರಿಗೆ ದೊರೆಯುವ ಪ್ರತಿ ನೆರವಿನಲ್ಲೂ ನಿರೀಕ್ಷಿಕೆಗೆ ಕಮಿಷನ್ ಕೊಡಬೇಕಂತೆ. ಕಚೇರಿಯಲ್ಲಿ ಲಂಚ ಕೊಡ್ತಿದ್ರೆ ಯಾವ ಕೆಲಸ ನಡೆಯುವುದಿಲ್ಲವೆಂದು ಸ್ಥಳೀಯ ಕಟ್ಟಡ ಕಾರ್ಮಿಕ ಸಂಘಟನೆಯ ನಾಯಕರು ಆರೋಪಿಸಿದರು. ಭದ್ರಾವತಿ ತಾಲೂಕಿನ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ಸಂಘದ ವತಿಯಿಂದ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ಭದ್ರಾವತಿ ತಾಲೂಕು ಕಾರ್ಮಿಕ ನಿರೀಕ್ಷಿಕೆಯ ಧೋರಣೆ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸ್ಥಳೀಯ ಶಾಸಕ ಬಿ.ಕೆ. ಸಂಗಮೇಶ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ. ಭ್ರಷ್ಟ ಬಿಜೆಪಿ ಸರ್ಕಾರದವರು ಜನರ ತೆರಿಗೆ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ವಿಶೇಷ ಆಕ್ಸಿಜನ್ ಇಲ್ಲದೆ ಜನ ಸಾಯುತ್ತಿದ್ದರೂ ಸಹ ಜನರ ಕಣ್ಣೊರೆಸುವ ತಂತ್ರ ಮಾಡುತ್ತಾರೆ. ಈ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಆದರೆ ಕೇವಲ ಘೋಷಣೆಯಾಗಿದೆ, ಅರ್ಹ ಫಲಾನುಭವಿಗಳಿಗೆ ತಲುಪುವಂತಾಗಬೇಕು. ಕಟ್ಟಡ ಕಾರ್ಮಿಕರು ಸೇರಿದಂತೆ ಅರ್ಹ ದುಡಿಯುವ ವರ್ಗದವರ ಬ್ಯಾಂಕ್ ಖಾತೆಗೆ 10,000 ರು ಹಣವನ್ನು ಹಾಕಬೇಕು ಎಂದು ಒತ್ತಾಯಿಸಿದರು. ಬಡವರ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ, ಜನಸಾಮಾನ್ಯರ ವಿರೋಧಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬದಲಾಗಿ ಧಿಕ್ಕಾರ. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಏನಾಗ್ಬಿಡುತ್ತೆ ಅಂತೇಳಿ ಜನ ಮತವನ್ನು ಕೊಟ್ಟರು. ಏನಾಗ್ಲಿಲ್ಲ. 2,000 3,000 ಕೊಡ್ತೀವಿ ಅಂತ ಹೇಳಿದ್ರೆ ಇವರು ಅಕೌಂಟ್ ಮಾಡಿದ ಕೊಡ್ತಾರೆ ಬಿಜೆಪಿ ಅವರು. ನೀವು ಕಟ್ಟ PF ದುಡ್ಡೊಳಗೆ 3,000 ಕೊಡ್ತೀನಿ ಅಂತ ಹೇಳ್ತಾರೆ. ಅದರೊಳಗೆ ಕೊಡ್ತಾರೆ. ಎಲ್ಲ ಬಡ ಕುಟುಂಬದವರಿಗೆ, ಬಡ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ 10,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ರಿ. ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ 2.5 ಕೋಟಿ ಜನಗಳ BPL ಕಾರ್ಡಿಗೆ 10,000 ರೂಪಾಯಿ ಹಾಕಿದ್ರೆ ಏನ್ 250 ಕೋಟಿ ದುಡ್ಡಾಯ್ತು. 250 ಕೋಟಿ ಯಾವ ದೊಡ್ಡ ಮೊನ್ನೆ ಜಿಂದಾಲ್ರ ಹತ್ರ 10,000 ಕೋಟಿ ಲಂಚ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಈ ದುಡ್ಡು ಕೊಡೋಕೇನು? ಈ ಅಧಿಕಾರ ನಡೆಸುವಂತ ಬಿಜೆಪಿ ಅವರಿಗೆ ಏನು ತಲೆ ಇಲ್ಲ, ಬುಡ ಇಲ್ಲ. ಬರೀ ದುಡ್ಡು ಮಾಡಬೇಕು, ಬಡವರು ಸಾಯಿಸಬೇಕು. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಕ್ಸಿಜನ್ ಇಲ್ದೇನೆ, ವೆಂಟಿಲೇಟರ್ ಇಲ್ದೇನೆ ನಿರ್ಧಾರ ಸಾಯ್ತಿದ್ದಾರೆ. ದಿನ 20-30 ಜನ ಸಾಯ್ತಿದ್ದಾರೆ. ಈ ಆಕ್ಸಿಜನ್ ತರಿಸೋ ಯೋಗ್ಯತೆ ಇಲ್ಲ, ವೆಂಟಿಲೇಟರ್ ಕೊಡಿಸುವಂತ ಶಕ್ತಿ ಇಲ್ಲ. ಕೊರೋನಲ್ಲೂ ದುಡ್ಡು ಹೊಡಿಯೋದು, ಖರೀದಿ ಒಳಗೆ ವ್ಯಾಕ್ಸಿನ್ ಅಲ್ಲೂ ದುಡ್ಡು ಹೊಡಿಯೋದು, ಆಕ್ಸಿಜನ್ ಅಲ್ಲೂ ದುಡ್ಡು ಹೊಡಿಯೋದು. ಎಲ್ಲ ಇವ್ರು ದುಡ್ಡು ಒಂದು ಬಿಟ್ರೆ ಬೇರೆ ಏನು ಬೇಡ. ಮಾನವೀಯತೆ ಏನಿಲ್ಲ, ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ. ಇವ್ರು ಹಣ ಮಾಡಬೇಕು, ಇವ್ರ ಕುಟುಂಬ, ಇವರು ಕಳ್ಳು ಬಳ್ಳಿ ಚೆನ್ನಾಗಿರ್ಬೇಕು. ಇಷ್ಟೇ ಇವರ ಮನಸ್ಥಿತಿ. ಸ್ಥಳೀಯ ಕಾರ್ಮಿಕ ನಿರೀಕ್ಷಕಿ ಮಮತಾಜ್ ಬೇಗಂ ಅವರ ಕಾರ್ಯವೈಖರಿ ವಿರುದ್ಧ ಶಾಸಕರೆದುರು ಕಟ್ಟಡ ಕಾರ್ಮಿಕರು ಅಹವಾಲು ಸಲ್ಲಿಸಿದರು. ಆಗ್ಲಿ ಕಾರ್ಡ್ ಆಗ್ಲಿ ಮೂವ್ ಮಾಡಬೇಕು ಅಂದ್ರೆ ಹಣ ಇಲ್ಲದೆ ಏನು ನಡೆಯಲ್ಲ. ಇದು ಭದ್ರಾವತಿ ಘಟಕದಲ್ಲಿ ಇದು ಇಷ್ಟು ದಿನ ಬಂದಿರ್ತಕ್ಕಂಥ ಲೇಬರ್ ಆಫೀಸರ್ಗೆ ಈಗ ಬಂದಿರ್ತಕ್ಕಂಥವ್ರು ಭಾರಿ ವರ್ಸ್ಟ್ ಆಗಿದ್ದಾರೆ. ಯಾವುದೇ ವಿಚಾರಕ್ಕೂ ಹಣ ಇಲ್ದಲೆ ಮೂವ್ ಆಗಲ್ಲ, ಏನು ಮೂವ್ ಆಗಲ್ಲ ಹಣ ಇಲ್ದಲೆ. ಆದ್ರಿಂದ ದಯವಿಟ್ಟು ಇದನ್ನ ಸರಿಪಡಿಸ್ಕೋಬೇಕು. ಕಾರ್ಮಿಕ ಇಲಾಖೆಯಲ್ಲಿ ಏನಾಗಿದೆ ಅಂದ್ರೆ ಒಮ್ಮೊಂದೇ ಎಲ್ಲ ಅಧಿಕಾರ, ಎಲ್ಲ ದೌರ್ಜನ್ಯ. ನಾನ್ ಮಾಡಿದ್ದೆ ನಂದೇ, ನನ್ನ ಇಷ್ಟ ಪ್ರಕಾರ ನಡೆಯೋದು. ಆದ್ರೆ ಮಾಡಿಸ್ಕೊಡ್ರಿ, ಇಲ್ಲಾಂದ್ರೆ ಹೋಗ್ಲಿ ಅಂತ ಹೇಳ್ತಿದ್ದೆ ಒಮ್ಮ. ಬಡವರಿಗೆ ಕೊಡುವಂತ ಸರ್ಕಾರದಿಂದ ನಮ್ಮ ಕಟ್ಟಡ ಕಾರ್ಮಿಕರ 3,000 ಕೊಡ್ತಾ ಇದ್ದಾರೆ. ಅದು ಸಾಕಾಗ್ತದೆ. ಸರ್ಕಾರದಿಂದ 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಮಂಡಳಿಯಲ್ಲಿ ಸಾಕಷ್ಟು ಹಣ ಇದೆ. ನಾವು ಕಟ್ಟಡ ಕಾರ್ಮಿಕರು ಸೆಸ್ ಅಂತ ಕೊಡ್ತಾ ಇರೋ 1% ಅಷ್ಟು ಸಾಕಷ್ಟು ಹಣ ಇದೆ. ಅದರಲ್ಲೂ ಬರೀ 3,000 ಹಣ ಮಾತ್ರ ಇವತ್ತು ಸರ್ಕಾರದಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಸುಮಾರು 9,000 ಕೋಟಿ ನಮ್ಮ ಕಲ್ಯಾಣ ಮಂಡಳಿಯಲ್ಲಿ ಇದೆ. ಆದ್ರೂ ಅದನ್ನ ಇವತ್ತು ಬರೀ 3,000 ರೂಪಾಯಿ ಕೊಟ್ಟಿದ್ದಾರೆ. ನಾವು 10,000 ರೂಪಾಯಿ ನಮ್ಗೆ ಇವತ್ತು ಕಾರ್ಮಿಕರಿಗೆ ಕೊಡಿ ಅಂತೇಳಿ ನಮ್ಮ ಡಿಮಾಂಡ್. ನಮ್ಮ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಣ ಕೊಡೋದನ್ನ ಮದುವೆಗೆ
ಒಂದು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು 10,000 ರೂಪಾಯಿ ಕೊಟ್ಟರೆ ನಾನು ಮಾಡ್ಕೊಡ್ತೀನಿ ಅಂತ ಮಾತು ಎಲ್ಲ ಬಂದಿದೆ ಇಲ್ಲಿ. ದಯವಿಟ್ಟು ಈ ಲೇಬರ್ ಆಫೀಸ್ನಲ್ಲಿ ಇರೋರ ಯಾವುದೇ ಒಂದು ಇದನ್ನು ನಮ್ಗೆ ಮರ್ಯಾದೆ ಕೊಡಲ್ಲ, ಎಲ್ಲರಿಗೂ ಮೋಸ ಮಾಡ್ತಾರೆ ಹೊತ್ತು ಲಂಚ ತಗೊಂಡು. ಇದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ನಾವು MLAಗೆ ಒಂದು ಹೇಳಿದ್ವಿ. ನಾವು ಪ್ರತಿಭಟನೆ ಮಾಡಿ ನಾವು ಹೋರಾಟ ಒಂದು ಮಾಡಿ ಇವರಿಗೆ ಸೈಕ್ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಕಾಲದಲ್ಲಿ ಕೊಡ್ತಾ ಇಲ್ಲ. ಸಾಲದಕ್ಕೆ ಸರ್ಕಾರದಿಂದ ಬರುವ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ. ಜನಗಳಿಗೆ ಏನು ತಲುಪಬೇಕು ಅದನ್ನು ಸರಿಯಾಗಿ ತಲುಪಿಸ್ತಾ ಇಲ್ಲ. ಇದಕ್ಕೆ ಸ್ಪಂದಿಸಿದ ಶಾಸಕ ಸಂಗಮೇಶ್ವರ್ ಅವರು, ಕಾರ್ಮಿಕರ ಯಾವುದೇ ಸಮಸ್ಯೆಗಳಿದ್ದರೂ ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆ, ಕಾರ್ಮಿಕ ನಿರೀಕ್ಷಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಇವತ್ತು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಒಂದು ಸಣ್ಣ ಫೈಲಿಗಳು ಬಡವರು ದುಡ್ಡು ಹೊಡಿತಿದ್ದಾರೆ. ಸರ್ಕಾರ ಸಂಬಳ ಕೊಡುತ್ತೆ, ಅದು ನಿಮ್ಮಂತ ಬೆಳೆಸುವಂತ ಕಾರ್ಮಿಕರು ದುಡ್ಡು ಬೇಕಾ ಅವರಿಗೆ? ನಾಚಿಕೆ ಮಾನ ಮರ್ಯಾದೇನಿಲ್ಲ. ಲೇಬರ್ ಇನ್ಸ್ಪೆಕ್ಟರ್ಗೆ ತರಿಸಿ ಅದೇನೇನು ಇಲ್ಲಿ ಅನ್ಯಾಯ ಆಗ್ತಿದೆ ಸರಿಪಡಿಸುವಂತ ಕೆಲಸ ನಾವು ನೀವೆಲ್ಲ ಸೇರಿ ಮಾಡೋಣ. ಇದೇ ಸಂದರ್ಭದಲ್ಲಿ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕಡು ಬಡವ ಕಟ್ಟಡ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಿಸಲಾಯಿತು. ಲೋಕಸಭಾ ಸದಸ್ಯರುಗಳಾದ ಜಾರ್ಜ್ ಮತ್ತು ಕೆ ಸುದೀಪ್ ಕುಮಾರ್, ಕಟ್ಟಡ ಕಾರ್ಮಿಕ ಸಂಘದ ಗೌರವಾಧ್ಯಕ್ಷ ಅಂತೋಣಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಸುಂದರ್ ಬಾಬು, ತಾಂತ್ರಿಕ ಸಲಹೆಗಾರ ಕೆ ಮನೋಹರ್, ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳಾದ ನಾರಾಯಣ ಸ್ವಾಮಿ, ಅಭಿಲಾಷ್, ಸುಬ್ರಹ್ಮಣ್ಯ, ಸುರೇಶ್, ನಿರಾಸ್, ನಿಸಾರ್, ಮೆಹಬೂಬ್, ಷಣ್ಮುಗಂ, ಲಿಯಾಕತ್, ಮಣಿಕಂಠ, ಕುಮಾರ್, ಅಂತೋಣಿ, ಕಲಾವಿದ, ಗುರು ಉಪಸ್ಥಿತರಿದ್ದರು.